ಇದಕ್ಕೇನೋ ಕಷ್ಟ ಆಗ್ತಿದೆ ಮಗುಗೆ ಅಂತ ಗಮನಿಸೋಕ್ಕೆ ಟೈಮ್ ಕೊಡೋಕ್ಕೆ ರೆಡಿ ಇಲ್ಲದೆ ಇದ್ರೆ ನಾವು ಆ ಮಗು ಅದನ್ನು ಹೆಂಗೆ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಕಲಿಯೋದಕ್ಕೆ ಆಗೋದಿಲ್ಲ. ಅವ್ರಿಗೇನು ಕಷ್ಟ ಆಗ್ತದೆ, ಏನು ಭಾವನೆಗಳನ್ನ ಅವ್ರು ಅದಮಿಟ್ಕೊಂಡಿದ್ದಾರೆ ಅವೆಲ್ಲ ತಿಳ್ಕೊಂಡು ಅವ್ರ ಕೈಲಾದಷ್ಟು ರಿಯಶ್ಯೂರೆನ್ಸ್ ಕೊಟ್ಟು ಮಗುಗೆ ಎಮೋಷನಲ್ ಸಪೋರ್ಟ್ ಕೊಟ್ಟರೆ ವಿ ಕ್ಯಾನ್ ಡೆಫಿನೆಟ್ಲಿ ಅಶ್ಯೂರ್ ದಟ್ ದ ಚೈಲ್ಡ್ ಫೀಲ್ಸ್ ಅಂಡರ್ಸ್ಟುಡ್. ದಿ ಸ್ಟಾರ್ಟ್ ಫೀಲಿಂಗ್ ನನ್ನ ಜೀವನಕ್ಕೆ ಯಾವುದೂ ಬೆಲೆ ಇಲ್ಲ, ನಾನು ಬದುಕಿ ಏನೂ ಸಾಧಿಸಬೇಕಾಗಿಲ್ಲ, ನಾನು ಯಾಕೆ ಬದುಕಿದ್ದೀನಿ ಅಂತ ಈ ಥರ ಕ್ವಶನ್ಸ್ ಬಂದು ಸೆಲ್ಫ್ ವರ್ದಿನೆಸ್ ಮೇಲೆ ಕ್ವಶನ್ ಮಾರ್ಕ್ ಬರೋಕ್ಕೆ ಶುರುವಾಗುತ್ತೆ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ನಮ್ಮ ದೈಹಿಕ ಆರೋಗ್ಯ ಎಷ್ಟು ಮುಖ್ಯ ಅಷ್ಟೇ ಮುಖ್ಯ ನಮ್ಮ ಮಾನಸಿಕ ಆರೋಗ್ಯ. ಡಿಪ್ರೆಷನ್, ಆನ್ಸೈಟಿ, ಓವರ್ ಥಿಂಕಿಂಗ್ ಈ ರೀತಿ ಹಲವಾರು ಮಾನಸಿಕ ಖಿನ್ನತೆಗಳೊಟ್ಟಿಗೆ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳ್ಬೋದು. ಅದರಲ್ಲೂ ಇತ್ತೀಚೆಗೆ ಯಂಗ್ಸ್ಟರ್ಸು ಕೂಡ ಸೂಸೈಡ್, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಸೂಸೈಡು, ಓವರ್ ಥಿಂಕಿಂಗು ಈ ರೀತಿ ಮಾನಸಿಕ ಖಿನ್ನತೆಗಳಲ್ಲಿ ಬದುಕ್ತಿದ್ದಾರೆ. ನಮ್ಮೊಟ್ಟಿಗೆ ಇವಾಗ ಉಷಾ ಮದನ್ ಸೈಕೋಥೆರಪಿಸ್ಟ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ಈ ಎಲ್ಲ ಮಾನಸಿಕ ಖಿನ್ನತೆಗಳಿಗೆ ಏನು ಸಮಸ್ಯೆ, ಇದಕ್ಕೆ ಪರಿಹಾರ ಏನು, ಯಾವ ರೀತಿ ಪೇರೆಂಟ್ಸ್ನ ರೋಲು ತಮ್ಮ ಮಕ್ಕಳ ಜೀವನದಲ್ಲಿ ಇರುತ್ತೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೇಳ್ಕೊಂಡು ಹೋಗೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಮ್ಮ ಅಜ್ಜಿ ನಮ್ಮ ತಂದೆ ಕಾಲದಲ್ಲೆಲ್ಲ ಎಷ್ಟು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರ್ತಿದ್ರು, ಬಟ್ ಈಗಿನ ಕಾಲದಲ್ಲಿ ಮಕ್ಕಳು ಆ ರೀತಿ ಇಲ್ಲ. ಏನಿದು ಸಮಸ್ಯೆ? ಜನ್ರೇಷನಲ್ ಗ್ಯಾಪ ಅಥವಾ ಏನಿದು? ಸೊ ಏನು ಹೇಳಬೇಕು ಅಂದರೆ ತುಂಬ ನಮ್ಮ ಮಾನಸಿಕ ಸ್ಥಿತಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಫ್ಯಾಮಿಲಿ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಸಂಬಂಧಗಳ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಹಿಂದಿನ ಕಾಲದಲ್ಲಿ ನೀವು ಹೇಳಿದ್ರೆ ನಮ್ಮ ಅಜ್ಜಿಯ ಕಾಲದಲ್ಲಿ, ನಿಮ್ಮ ಅಜ್ಜಿಯ ಕಾಲದಲ್ಲಿ ಇವೆಲ್ಲ ಇಷ್ಟು ಇರಲಿಲ್ಲ. ಯಾಕೆಂದರೆ ಆವಾಗ ಸಮಾಜದ ವ್ಯವಸ್ಥೆ ಬೇರೆ ಥರ ಇತ್ತು, ಮತ್ತು ಕೌಟುಂಬಿಕ ವ್ಯವಸ್ಥೆ ಬೇರೆ ಥರ ಇತ್ತು. ಮನೇಲಿ ತುಂಬ ಜನ ಇರೋರು, ಸೊ ಮಗುಗೆ ಒಂಥರ ಸಪೋರ್ಟ್ ಸಿಸ್ಟಮ್ ಇತ್ತು, ಎಮೋಷನಲ್ ಸಪೋರ್ಟ್ ಸಿಸ್ಟಮ್ ಇತ್ತು, ಮತ್ತು ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ, ಅಂದರೆ ಪರಸ್ಪರ ಸಂಬಂಧಗಳು ಬೆಳೆಯೋದಕ್ಕೆ ತುಂಬ ಅವಕಾಶಗಳಿತ್ತು. ಸೊ ಮಗುಗೆ ಕಲಿಯೋಕ್ಕೆ ಕೂಡ ಸುಮಾರು ಜನ ರೋಲ್ ಮಾಡೆಲ್ ಸಿಗೋರು. ಅಂದರೆ ಒಂದು ಮನೇಲಿ ಇವಾಗ ಒಂದು 8ರಿಂದ 10 ಜನ ಇದ್ದಾರೆ ಅಂದರೆ ಒಂದು 8ರಿಂದ 10 ಥರ ಎಮೋಷನಲ್ ರೆಗ್ಯುಲೇಷನ್ ಸ್ಕಿಲ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಒಬ್ಬೊಬ್ಬ ವ್ಯಕ್ತಿಗೂ ಕೂಡ ಒಂದೊಂದು ಥರ ಎಮೋಷನಲ್ ರೆಗ್ಯುಲೇಷನ್ ಸ್ಕಿಲ್ಸ್ ಇರುತ್ತೆ. ಇವಾಗ ನೀವು ಹೇಗೆ ಒತ್ತಡನ ನೋಡ್ತೀರಾ, ನಾನು ಆ ಒತ್ತಡನ ಹೇಗೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನೋಡ್ತೀನಿ ಅನ್ನೋದು ನಮ್ಮದು ಪರ್ಸ್ನಲ್ ಸ್ಕಿಲ್ಸ್ ಅದು. ಸೊ ಕೌಟುಂಬಿಕ ಜೀವನದಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದಾಗ, ಒಂದು ಮಗು ಬೆಳೀತಾ ಇದ್ದಾಗ ಒಂದು 4 ಜನ ದೊಡ್ಡವರು ಇದ್ದಿದ್ರೆ, ಅಜ್ಜ, ತಾತ, ಮತ್ತು ಅಜ್ಜಿ, ಚಿಕ್ಕಮ್ಮ, ಚಿಕ್ಕಪ್ಪ, ಅಪ್ಪ ಅಮ್ಮ ಅಂತಿದ್ರೆ ಅವರು 6 ಜನನ ನೋಡಿ ಮಗು ಬೆಳೆಯೋದು. ಸೊ ಅದಕ್ಕೆ 6 ಸ್ಕಿಲ್ಸ್ಗೆ ಎಕ್ಸ್ಪೋಸ್ ಆಗೋದು. ಸೊ ಯಾವುದಾದ್ರೂ ಒಂದು ಸಮಸ್ಯೆ ಬಂದಿದೆ, ಒಂದು ಒತ್ತಡ ಇದೆ ಅಂದರೆ ಅದಕ್ಕೆ 6 ವಿಧಾನದಲ್ಲಿ ನಾನು ಅದನ್ನು ಪರಿಹಾರ ಮಾಡ್ಕೋಬೋದು ಅನ್ನೋದು ಒಂದು ಐಡಿಯಾ ಮಗುಗೆ ಬರೋದು. ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿಬಿಡ್ತಿದೆ. ಅಪ್ಪ ಅಮ್ಮ ಇದ್ದರೆ ಅದರಲ್ಲಿ ಇಬ್ಬರೂ ಕೂಡ ತುಂಬ ಹೊತ್ತು ಬ್ಯುಸಿಲಿ ಹೊರಗಡೆನೇ ಇರ್ತಾರೆ. ನಾನಿ ಹತ್ರನೋ ಅಥವಾ ಕೇರ್ ಟೇಕರ್ಸ್ ಹತ್ರ, ಅಥವಾ ಒಂದೇ ಅಮ್ಮ ಸಿಂಗಲ್ ಪೇರೆಂಟ್ ಅಂದರೆ ಅಪ್ಪ ತುಂಬ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ಅಮ್ಮನೇ ಇರ್ತಾಳೆ, ಅಥವಾ ಅಪ್ಪ ಅಮ್ಮ ಇಬ್ಬರು ಹೊರಗಿದ್ರೆ ಮಗುಗೆ ರೋಲ್ ಮಾಡೆಲ್ಸ್ ಸರಿಯಾಗಿ ಸಿಗ್ತಾ ಇಲ್ಲ. ಎಮೋಷನಲ್ ರೆಗ್ಯುಲೇಷನ್ ಸ್ಕಿಲ್ಸ್, ಎನಿಥಿಂಗ್ ಟು ಡೂ ವಿತ್ ಎಮೋಷನ್ಸ್ ಎಲ್ಲ ಬರೋದು ನಾವು ಇಟ್ ಈಸ್ ಅನ್ ಅಕ್ವೈರ್ಡ್ ಟ್ರೇಟ್, ಅಂದರೆ ನಾವು ಕಲಿಯುವಂಥ ಗುಣ, ಅದು ಬೆಳೀತಾ ಕಲಿಯುವಂಥ ಗುಣ. ಸೊ ನಮಗೆ ರೋಲ್ ಮಾಡೆಲ್ಸ್ ಕಮ್ಮಿ ಆದಾಗ ಏನಾಗುತ್ತೆ, ನಾವು ಕಲಿಯೋದು ಕೂಡ ಕಷ್ಟ ಆಗುತ್ತೆ. ಹಾಗಾಗ್ಬಿಟ್ಟು ಇವಾಗ ಈ ಸ್ಥಿತಿಗಳು ತುಂಬ ಹೊರಗೆ ಬರ್ತಾ ಇದೆ. ಇವಾಗ ಮಾನಸಿಕ ಖಿನ್ನತೆಗಳಂತ ಬಂದಾಗ ಅದರಲ್ಲಿ ತುಂಬ ವಿಧಗಳಿವೆ. ಡಿಪ್ರೆಷನ್ ಆಗಿರ್ಬೋದು, ಆನ್ಸೈಟಿ ಆಗಿರ್ಬೋದು, ಓವರ್ ಥಿಂಕಿಂಗ್, ಪ್ಯಾನಿಕ್ ಅಟ್ಯಾಕ್ಸು. ಸೊ ಇದೆಲ್ಲ ನೀವು ಹೇಳೋದಾದರೆ ಡಿಪ್ರೆಷನ್ ಅಂದರೆ ಏನು, ಏನಕ್ಕೆ ಅದು ಬರುತ್ತೆ ಡಿಪ್ರೆಷನ್? ಇದೇನು ಹೊಸ ಕಾನ್ಸೆಪ್ಟಾ ಅಥವಾ ಹಿಂದಿನಿಂದನೂ ಇತ್ತು, ನಮಗೆ ಗೊತ್ತಿರಲಿಲ್ವಾ? ಇಲ್ಲ, ಮನುಷ್ಯ ಇದ್ದಾಗಿಂದ ಎಮೋಷನ್ಸ್ ಇದ್ದೇ ಇದೆ. ಎಮೋಷನ್ಸ್ ಇದ್ದಾಗ ಅದ್ರ ಜೊತೆ ಚಾಲೆಂಜಸ್ಸು ಇರುತ್ತೆ, ಮತ್ತು ಅದ್ರ ಪ್ಲಸ್ ಪಾಯಿಂಟ್ಸ್ ಬೆನಿಫಿಟ್ಸು ಇರುತ್ತೆ. ಬಟ್ ನಾ ಹೇಳ್ದಂಗೆ ಏನಾಗುತ್ತೆ, ವ್ಯವಸ್ಥೆಗಳು ಚೇಂಜ್ ಆದಾಗ, ಸಾಮಾಜಿಕ ಸ್ಥಿತಿಗಳು ಚೇಂಜ್ ಆದಾಗ ಮನುಷ್ಯನ ನಡವಳಿಕೆ ಮೇಲೆ ಡೈರೆಕ್ಟಾಗಿ ಪರಿಣಾಮ ಅದು ಬಿದ್ದೇ ಬೀಳುತ್ತೆ. ಸೊ ಈ ಖಿನ್ನತೆಗಳು, ಮಾನಸಿಕ ಸ್ಥಿತಿಗಳ ಕಷ್ಟ ಎಲ್ಲ ಆಗಿನ ಕಾಲದಲ್ಲೂ ಇತ್ತು, ಬಟ್ ಈ ಮಟ್ಟಿಗೆ ಇರ್ತಾ ಇರಲಿಲ್ಲ. ಯಾಕೆಂದರೆ ಅದನ್ನು ಜನ ಅಲ್ಲಿ ಇವಾಗ ಅಮ್ಮ ಬ್ಯುಸಿ ಇದ್ದರೆ, ಅಪ್ಪ ಬ್ಯುಸಿ ಇದ್ದರೆ, ಅಜ್ಜಿ ತಾತಕ್ಕೆ ಟೈಮ್ ಇತ್ತು ಈ ಮಗು ಹತ್ರ ಕೂತ್ಕೊಂಡು ಏನಾಗ್ತಿದೆ ಅಂತ ಕೇಳೋಕ್ಕೆ. ಈ ಪರ್ಟಿಕ್ಯುಲರ್ ಎಮೋಷ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗೋದು ಯಾವಾಗ ಅಂದರೆ ಅದನ್ನು ಯಾರೂ ಐಡೆಂಟಿಫೈ ಮಾಡಿದೆ, ಯಾರೂ ವ್ಯಾಲಿಡೇಟ್ ಮಾಡಿದೆ, ಅಂದರೆ ಇದಕ್ಕೇನೋ ಕಷ್ಟ ಆಗ್ತಿದೆ ಮಗುಗೆ ಅಂತ ಗಮನಿಸೋಕ್ಕೆ ಟೈಮ್ ಕೊಡೋಕ್ಕೆ ರೆಡಿ ಇಲ್ಲದೆ ಇದ್ದರೆ ನಾವು ಆ ಮಗು ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಕಲಿಯೋದಕ್ಕೆ ಆಗೋದಿಲ್ಲ. ಸೊ ಇದು ಮುಂಚೆನೂ ಇತ್ತು, ಬಟ್ ಇಷ್ಟರ ಮಟ್ಟಿಗೆ ಇರಲಿಲ್ಲ. ಇವಾಗ ಇದು ಜಾಸ್ತಿ ಆಗ್ತಿದೆ ಬಿಕಾಸ್ ಲಿಸನರ್ಸ್ ಇಲ್ಲ, ಮಗುಗೆ ಟೈಮ್ ಕೊಡೋಕ್ಕೆ ಜನಗಳಿಲ್ಲ, ಎಲ್ಲರೂ ಅವ್ರವ್ರ ಕೆಲಸಗಳಲ್ಲಿ ತುಂಬ ಮರ್ತು ಹೋಗಿದ್ದಾರೆ. ಒಂಥರ ನಮ್ಗೆ ಇವಾಗ ಏನಾಗ್ತಿದೆ ಅಂದರೆ ದುಡ್ಡು ಕಾಸು ಇದೆ, ಹಣ ಕಾಸು ಇದೆ, ವೈಭೋಗ ಇದೆ, ಎಲ್ಲ ಇದೆ, ಬಟ್ ಟೈಮ್ ಇಲ್ಲ ಅನ್ನೋ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಮೋಷನ್ಸ್ ಸಫರ್ ಆಗೋದೇ ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಟೈಮ್ ಕೊಡೋಕ್ಕಾಗಲ್ವೋ ಅವಾಗ ಅದನ್ನು
ನಾವು ಹೇಳ್ತೀವಿ ಲಿಸನರ್ಸ್ ಅಂತ, ಅದನ್ನು ಕೇಳೋರಿಲ್ಲ. ಕೆಲವು ಸತಿ ನಮ್ದು ಎಷ್ಟೊಂದು ಪ್ರಾಬ್ಲಮ್ಗಳು ನಮಗೇನು ಸಲ್ಯೂಷನ್ ಬೇಕಾಗಲ್ಲ, ನಮಗೊಬ್ರು ಕೇಳೋರು ಬೇಕು. ಯಾಕೆಂದರೆ ಅವಾಗ ಮನಸ್ಸಿನಲ್ಲಿ ಇಟ್ಕೊಳ್ದೆ ಅದನ್ನು ಹೊರಗೆ ಹಾಕ್ತೀವಿ ನಾವು. ಸೊ ಈ ಖಿನ್ನತೆಗಳು ಯಾವಾಗ ಬರುತ್ತೆ ಅಂದರೆ ನಮ್ಮ ಉದ್ವೇಗನೇ ಆಗಲಿ, ಗಾಬರಿನೇ ಆಗಲಿ, ನಮ್ಮ ಕಳವಳ ಏನಿರುತ್ತೋ ಅದನ್ನು ನಾವು ಹೊರಗೆ ಹಾಕ್ತೀವಿ ಮನಸ್ಸಲ್ಲೇ ಇಟ್ಕೊಂಡಾಗ ಅದೇನಾಗುತ್ತೆ, ಬೇರೆ ರೂಪ ತಡೆಯುತ್ತೆ. ಇವಾಗ ಸಿಂಪ್ಟಮ್ಸ್ ಏನೇನಿರುತ್ತೆ ಡಿಪ್ರೆಷನ್ಗೆ? ಡಿಪ್ರೆಷನಿಗೆ ಸಿಂಪ್ಟಮ್ಸ್ ಅಂದರೆ ಆಸಕ್ತಿ ಹೊಟ್ಟೋಗುತ್ತೆ, ಉತ್ಸಾಹ ಹೊಟ್ಟೋಗುತ್ತೆ. 3 ಥರ ಇದೆ, 3 ಹಂತದಲ್ಲಿ ಬರುತ್ತೆ. ಒಂದು ಮೈಲ್ಡು, ಮಾಡ್ರೇಟು ಮತ್ತು ಪ್ರಫೌಂಡ್ ಅಂತ ಹೇಳ್ತೀವಿ. ಅದರಲ್ಲಿ ಏನಾಗುತ್ತಪ್ಪ ಅಂತಂದರೆ ಮಗುಗೆ ಯಾವುದ್ರಲ್ಲಿ, ಮನುಷ್ಯನಿಗೆ ಆಗಲಿ ಇನ್ ಜನರಲ್, ಮಗು ಅಂತ ಹೇಳೋದೇನು ಬೇಡ, ಯಾವ ವ್ಯಕ್ತಿ ಡಿಪ್ರೆಷನಲ್ಲಿ ಇರ್ತಾನೋ ಅವನಿಗೆ ಯಾವುದರಲ್ಲೂ ಆಸಕ್ತಿ ಇರಲ್ಲ, ಉತ್ಸಾಹ ಇರಲ್ಲ, ಹುಮ್ಮಸ್ಸಿರಲ್ಲ. ಅಯ್ಯೋ ಬೆಳಗಾಯ್ತಪ್ಪ ಹೇಳ್ಬೇಕಾ ಅನ್ನೋ ಥರ ಭಾವನೆ. ಸೊ ಯಾವುದರಲ್ಲೂ ಇಂಟ್ರೆಸ್ಟ್ ಇರಲ್ಲ, ಒಂಥರ ಅಷ್ಟರಲ್ಲೇ ಇರುತ್ತೆ. ಮತ್ತು ಅದು ಸ್ವಲ್ಪ ಹೊತ್ತಿರುತ್ತೆ ಅಥವಾ ಸ್ವಲ್ಪ ದಿವಸ ಆಮೇಲೆ ಸರಿ ಹೋಗ್ತಾರೆ. ಆ ಥರ ಇದ್ದರೆ ಮೈಲ್ಡ್ ಅಂತ ಹೇಳ್ತೀವಿ. ಸೊ ಅದರಿಂದ ಏನಾಗ್ತದೆ ಅಂದರೆ ನಮ್ಮ ದಿನನಿತ್ಯದ ಚಟುವಟಿಕೆಗೆ ಏನೂ ಅಫೆಕ್ಟ್ ಆಗಲ್ಲ, ಲೈಫ್ ಹೋಗ್ತಾ ಇರುತ್ತೆ. ಬಟ್ ಕೆಲವು ಟೈಮಲ್ಲಿ ತುಂಬ ಲೋ ಮೂಡ್ ಇರುತ್ತೆ, ಕೆಲವು ಸತಿ ಓಕೆ ನಾರ್ಮಲ್ ಅನ್ನೋ ಥರ ಇರ್ತಾರೆ, ಅದು ಮೈಲ್ಡ್. ನೆಕ್ಸ್ಟ್ ಲೆವೆಲಲ್ಲಿ ಬಂದು ಮಾಡ್ರೇಟು. ಏನಪ್ಪ ಅಂದರೆ ಅಲ್ಲೂ ಕೂಡ ಈ ಥರ ಪೇರು ಆಗ್ತಾ ಇರುತ್ತೆ. ಬಟ್ ತಿರುಗು ಆ್ಯಕ್ಟಿವಿಟೀಸ್, ಡೈಲಿ ಲಿವಿಂಗ್ ಆ್ಯಕ್ಟಿವಿಟೀಸ್, ಅಂದರೆ ನನ್ನ ಪರ್ಸ್ನಲ್ ಹೈಜೀನೇ ಆಗಲಿ ಅಥವಾ ನನ್ನ ಕೆಲಸನೇ ಆಗಲಿ ಏನೂ ಅದ್ರ ಮೇಲೆ ಡೈರೆಕ್ಟಾಗಿ ಇಂಪ್ಯಾಕ್ಟ್ ಇರಲ್ಲ. ಬಟ್ ನಂದು ಈ ರಿಲೇಷನ್ಶಿಪ್ ಹಾಳಾಗ್ಬೋದು, ನಾನು ಸಂಬಂಧಗಳು ಮನೆಯಲ್ಲಿ ಯಾರ ಜೊತೆ ವ್ಯವಹಾರ ನಡೆಸದೇ ಇರ್ಬೋದು, ಹೊರಗಡೆ ಕೆಲಸ ಮಾಡೋ ಕಡೆ ನಾನು ಸಂಬಂಧಗಳನ್ನ ನರ್ಚರ್ ಮಾಡದೇ ಇರ್ಬೋದು. ಆ ಥರ ನನ್ನ ಸೋಷಿಯಲ್ ರಿಲೇಷನ್ಶಿಪ್ಸು, ಸೋಷಿಯಲ್ ಆ್ಯಕ್ಟಿವಿಟೀಸು ಎಫೆಕ್ಟ್ ಆಗುತ್ತೆ. ಬಟ್ ಪರ್ಸ್ನಲಾಗಿ ಅಂತ ಏನೋ ಪರ್ಸ್ನಲ್ ಹೈಜೀನು ಅದೆಲ್ಲ ಲಾಸ್ ಆಗೋ ಲೆವೆಲ್ಗೆ ಹೋಗಿರಲ್ಲ. ಬಟ್ ಆಬ್ವಿಯಸ್ಸಾಗಿ ಕಾಣಿಸುತ್ತೆ ಜನಕ್ಕೆ ಏನೋ ಈ ಪ್ರಾಬ್ಲಮ್ ಇದೆ ಈ ವ್ಯಕ್ತಿಗೆ ಏನೋ ಥರ, ಅದು ಮಾಡರೇಟ್. ಪ್ರೊಫೌಂಡಲ್ಲಿ ಬಂದಾಗ ವಾತಾವರಣಕ್ಕೆ ನಾನು ಲಾಸ್ ಮಾಡ್ಕೊಳ್ಳೋದಲ್ಲದೆ ನನ್ನ ಪರ್ಸ್ನಲ್ ಲಾಸ್ ಕೂಡ ಶುರು ಆಗುತ್ತೆ. ಅಂದರೆ ನನಗೇನೆ ನನ್ನ ಬಗ್ಗೆ ನಾನು ಕಾಳಜಿ ತೋರಿಸೋದು ಬಿಟ್ಬಿಡ್ತೀನಿ, ನಾನು ಸ್ನಾನ ಮಾಡೋದು ಬಿಡ್ಬೋದು, ನನ್ನ ಪರ್ಸ್ನಲ್ ಹೈಜೀನ್ ಹಾಳಾಗ್ಬೋದು. ಸೊ ವ್ಯಕ್ತಿಗತವಾಗಿ ಕೂಡ ತುಂಬ ಲಾಸಸ್ ಶುರು ಆಗುತ್ತೆ. ಅದು ಒಂದು. ಎರಡನೇದು, ಇನ್ನೊಂದು ಡಿಪ್ರೆಷನ್ ಬಂದಾಗ ಮಾಡ್ರೇಟು ಪ್ರೊಫೌಂಡಲ್ಲಿ ಏನಾಗುತ್ತೆ, ತುಂಬ ಕೋಪಗಳು, ಸಣ್ಣ ವಿಷಯಗಳಿಗೆ ಯಾವಾಗಲೂ ಕೋಪ, ಅಥವಾ ಇವಾಗ ಇವ್ರಿಗೆ ಕೋಪ ಬರ್ಬೋದು ಅಂದ್ಕೊಂಡಾಗ ಕೋಪ ಬರೋಲ್ಲ, ಎಲ್ಲರೂ ಏನೋ ತಮಾಷೆ ಮಾಡಿದಾಗ ಇನ್ಯಾವಾಗಲೂ ಕೋಪ, ಆ ಹಳೆ ಕೋಪ ಇವಾಗ ತೋರಿಸೋ ಆ ಥರ ಅವ್ರಿಗೆ ರೆಗ್ಯುಲೇಟರಿ ಸ್ಕಿಲ್ಸ್ ಇರಲ್ಲ, ಎಮೋಷನಲ್ ರೆಗ್ಯುಲೇಟರಿ ಸ್ಕಿಲ್ಸ್ ಇರಲ್ಲ. ಸೊ ದೀಸ್ ಆರ್ ಆಲ್ ದ ಫ್ಯೂ ಸಿಂಪ್ಟಮ್ಸ್. ಬಟ್ ಇನ್ನೊಂದು ಮೇಜರ್ ಏನು ಅಂದರೆ, ಮೇಜರು ಇಂಟ್ರೆಸ್ಟ್ ಹೊಟ್ಟೋಗೋದು, ಆಸಕ್ತಿ ಉತ್ಸಾಹ ಹೋಗೋದು. ಎರಡನೇದು ಇನ್ನು ಆಬ್ವಿಯಸ್ ಏನು ಅಂದರೆ ನಿದ್ದೆ ಸರಿಯಾಗಿ ಬರಲ್ಲ, ಅಥವಾ ನಿದ್ದೆ ಜಾಸ್ತಿ ಮಾಡ್ಬೋದು, ಊಟ ಬಿಟ್ಬಿಡೋದು ಅಥವಾ ಊಟ ಜಾಸ್ತಿ ಮಾಡೋದು, ಎಮೋಷ್ನಲ್ ಈಟಿಂಗ್ ಅಂತ ಹೇಳ್ತೀವಿ. ಸೊ ತುಂಬ ಊಟ ಮಾಡೋದು, ಅಥವಾ ಮಾತಾಡದೇ ಇರೋದು, ಇಲ್ಲ ಎಲ್ಲ 2 ಎಕ್ಸ್ಟ್ರೀಮ್ಸ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ದೀಸ್ ಆರ್ ಆಲ್ ದ ಸಿಂಪ್ಟಮ್ಸ್. ಮತ್ತು ಇರಿಟಬಿಲಿಟಿ ಜಾಸ್ತಿ ಆಗುತ್ತೆ, ಮೂಡ್ ಸ್ವಿಂಗ್ಸು. ಬಟ್ ಯಾವುದರಲ್ಲೂ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ ಅವ್ರು ಎಲ್ಲದರಲ್ಲೂ. ದಟ್ ಈಸ್ ದ ಮೇಜರ್ ಸಿಂಪ್ಟಮ್ ಆಫ್. ಈಗ ಡಿಪ್ರೆಷನ್ ಅಂತ ಬಂದಾಗ ಸೊಲ್ಯೂಷನ್ ಏನಿರುತ್ತೆ ಮ್ಯಾಮ್? ಕೇವಲ ಕೌನ್ಸಿಲಿಂಗ್ ಒಂದೇ ಸೊಲ್ಯೂಷನ್ ಅಥವಾ ಬೇರೆ ಏನಾದರೂ ಪರಿಹಾರ ಇದೆಯಾ? ಕೌನ್ಸಿಲಿಂಗ್ ನಾವು ಸೆಕೆಂಡ್ ಲೆವೆಲ್ ಹೋಗುತ್ತೆ. ಅಂದರೆ ಮನೆಯವರು ಅಥವಾ ಹತ್ತಿರದವರು ಅದನ್ನು ನಾವು ಅಡ್ರೆಸ್ ಮಾಡೋಕ್ಕಾಗದೆ ಹೋದರೆ ನಾವು ಪ್ರೊಫೆಷ್ನಲ್ ಹೆಲ್ಪ್ ತೊಗೊತೀವಿ, ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಪೋಷಕರೇ ಫಸ್ಟ್ ಮಾಡಬೇಕಾಗೋದು ತುಂಬ. ಮತ್ತು ಸೆಕೆಂಡ್ರಿ ಕೇರ್ ಗಿವರ್ಸ್, ಪ್ರೈಮರಿ ಕೇರ್ ಗಿವರ್ಸು ಪೋಷಕರು, ಮಕ್ಕಳು ವಿಷಯ ಬಂದಾಗ. ಸೆಕೆಂಡ್ರಿ ಕೇರ್ ಗಿವರ್ಸು ಟೀಚರ್ಸು ಮತ್ತು ಮೆಂಟೋರ್ಸು ಅವರೆಲ್ಲ. ಯಾವಾಗ ಮಗುವಿನ ಅಥವಾ ಸಣ್ಣ ಹುಡುಗಿಯ ನಡವಳಿಕೆಯಲ್ಲಿ ಬದಲಾವಣೆ ಕಾಣಿಸುತ್ತೋ, ಅವ್ರು ಯಾವುದ್ರಲ್ಲೂ ಇಂಟ್ರೆಸ್ಟ್ ತೋರಿಸಲ್ಲ, ಮಾಡ್ತಿದ್ದ ಕೆಲಸಗಳು ಮುಂಚೆ ತುಂಬ ಹುರುಪಿನಿಂದ ಮಾಡ್ತಿದ್ದ ಕೆಲಸಗಳು ಎಲ್ಲ ನಿಲ್ಲಿಸಿದಾಗ ನಮ್ಗೆ ಗೊತ್ತಾಗುತ್ತೆ ವ್ಯತ್ಯಾಸ ಮಗುವಿನ ನೀತಿಲಿ. ಸೊ ಆವಾಗ ಏನಾಗ್ತಿದೆ ಅಂತ ಕೂತ್ಕೊಂಡು ಮಗು ಜೊತೆ ಮಾತಾಡಿ ತಿಳ್ಕೊಂಡು, ಅವ್ರು ಊಟ ಬಿಟ್ಟಾಗ ಯಾಕೆ ಊಟ ಬಿಡ್ತಿದ್ದಾರೆ, ಮುಂಚಿನ ಥರ ಯಾಕೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಇವಾಗ ಮುಂಚೆ ತುಂಬ ಇಷ್ಟ ಇರೋದು ಹೊರಗೆ ಹೋಗೋಕ್ಕೆ, ಸಡನ್ನಾಗಿ ಹೊರಗೆ ಬಂದರೆ ನಂಗೆ ಬರಲ್ಲ, ನೀನೇ ಹೋಗು ಅಂತ ಹೇಳೋದು, ಅದೆಲ್ಲ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಮನೇಲಿದ್ದವ್ರಿಗೆ. ಸೊ ಆವಾಗ ಮಗು ಜೊತೆ ಫಸ್ಟ್ ಮಾಡಬೇಕಾಗಿರೋದು ಕೂತ್ಕೊಂಡು ಮಾತಾಡೋದು, ಅರ್ಥ ಮಾಡ್ಕೊಳ್ಳೋದು, ಗುರುತಿಸೋದು. ಮಗುಗೇನೋ ಕಷ್ಟ ಆಗ್ತಿದೆ, ನನ್ನ ಮಗಳಿಗೆ ಅಥವಾ ಮಗನಿಗೆ ಅವ್ನು ಮುಂಚಿನ ಥರ ಇಲ್ಲ, ಚೇಂಜ್ ಆಗಿದೆ ಅಂತ ಆದ ತಕ್ಷಣ ನಾವು ಕಾಯಬೇಕಾಗಿಲ್ಲ. ಪ್ರೊಫೆಷ್ನಲ್ ಹೆಲ್ಪ್ ಬರೋ ಸ್ಟೇಜಿಗೆ ತನಕ ಕಾಯಬಾರ್ದು, ಅಥವಾ ನೆಗ್ಲೆಕ್ಟು ಮಾಡಬಾರ್ದು, ಇಗ್ನೋರು ಮಾಡಬಾರ್ದು. ಸೊ ಫಸ್ಟ್ ಮಾಡಬೇಕಾಗಿರೋದು ಅಪ್ಪ ಅಮ್ಮ ಅವರು ಅಥವಾ ಯಾರು ಇರ್ತಾರೆ ಇಮ್ಮಿಡಿಯೇಟಾಗಿ ಈ ಫ್ಯಾಮಿಲಿಯವರು ಮಗು ಜೊತೆ ಕೂತ್ಕೊಂಡು, ನಂಗೆ ಗೊತ್ತಾಗ್ತದೆ ನಿನ್ನಲ್ಲಿ ವ್ಯತ್ಯಾಸಗಳು, ಏನದಕ್ಕೆ ಕಾರಣ ಅಂತ ಮಗು ಜೊತೆ ಮಾತಾಡಿದ್ರೆ ಅರ್ಧಕ್ಕರ್ಧ ವಿಷಯಗಳು ಬಂದ್ಬಿಡುತ್ತೆ. ನಾನು ಹೇಳ್ದಂಗೆ ಎಮೋಷ್ನಲ್ ಪ್ರಾಬ್ಲಮ್ಸ್ ಎಲ್ಲ ಅಫ್ಕೋರ್ಸ್ ದೇರ್ ಆರ್ 3 ರೀಸನ್ಸ್. ಒಂದು ಜೆನೆಟಿಕ್ ಇರುತ್ತೆ, ಒಂದು ಫಿಸಿಯೋಲಾಜಿಕಲ್ ಆಗಿರುತ್ತೆ ಬಾಡಿಯಿಂದ, ಇನ್ನೊಂದು ಇದಿರುತ್ತೆ ಸೈಕಲಾಜಿಕಲ್ಲು, ಇನ್ನೊಂದು ಸೋಷಿಯಲ್ಲು. ಈ ಜೆನೆಟಿಕ್ ಕಂಡೀಷನ್ಸಿಂದ ಬರೋದಕ್ಕೆಲ್ಲ ಡೆಫಿನೆಟ್ಲಿ ಅದು ಪೋಷಕರ ಕೈಲಿಲ್ಲ ಅದನ್ನು. ಬಟ್ ಅದು ಒಂದು 50% ಅಷ್ಟೇ. ಇನ್ನು ಮಿಕ್ಕಿದ 50% ಇರೋದು ಸೋಷಿಯಲ್ ಸಿಸ್ಟಮಲ್ಲಿ ಮತ್ತು ಎಮೋಷ್ನಲ್ ಮೇಕಪ್ ಹೆಂಗಿದೆ ಮಗುವಿಗೆ ಅಥವಾ ವ್ಯಕ್ತಿಗೆ ಅದ್ರ ಮೇಲೆ ಇರೋದು. ಅದು ಬರೋದು ವಾತಾವರಣ, ಅಂದರೆ ಎನ್ವೈರನ್ಮೆಂಟಲ್ ಕೈಲಿರೋದು, ಅಂದರೆ ಸುತ್ತಮುತ್ತಲ ಜನಗಳು ಮತ್ತು ಸಮಾಜದ ಕೈಯಲ್ಲಿರೋದು. ಸೊ ಇವರು ಫಸ್ಟ್ ಇದನ್ನೆಲ್ಲ ಮಾಡಿ ತಿಳ್ಕೊಂಡು, ಮಗುನ ಅರ್ಥ ಮಾಡಿಕೊಂಡು,
ಅವ್ರಿಗೇನು ಕಷ್ಟ ಆಗ್ತದೆ, ಏನು ಭಾವನೆಗಳನ್ನ ಅವ್ರು ಅದುಮಿಟ್ಕೊಂಡಿದ್ದಾರೆ ಅವೆಲ್ಲ ತಿಳ್ಕೊಂಡು ಅವ್ರ ಕೈಲಾದಷ್ಟು ರಿಯಶ್ಯೂರೆನ್ಸ್ ಕೊಟ್ಟು ಮಗುಗೆ ಎಮೋಷನಲ್ ಸಪೋರ್ಟ್ ಕೊಟ್ಟರೆ ವಿ ಕ್ಯಾನ್ ಡೆಫಿನೆಟ್ಲಿ ಅಶ್ಯೂರ್ ದಟ್ ದ ಚೈಲ್ಡ್ ಫೀಲ್ಸ್ ಅಂಡರ್ಸ್ಟುಡ್. ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಜನ ನನ್ನ ಸುತ್ತಲೂ ಇದ್ದಾರೆ ಅಂದರೆ ಸಾಕು, ನನಗೆ ಎಷ್ಟೋ ಧೈರ್ಯ ಬರುತ್ತೆ. ಆದಮೇಲೆ ಅದಕ್ಕೂ ಆಗಲಿಲ್ಲ ಅಂದರೆ ನಾವು ಕೌನ್ಸಿಲಿಂಗು, ಥೆರಪಿ, ಇಂಟರ್ವೆನ್ಷನ್ಸು ಶುರು ಮಾಡಿ. ಅಂದರೆ ಈ ಸೊಲ್ಯೂಷನ್ ಮಕ್ಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರಿಗೂ ಅನ್ವಯಿಸುತ್ತೆ. ವೆರಿ ಮಚ್, ಸಿಕ್ಕಾಪಟ್ಟೆ. ಯಾಕೆಂದರೆ ಅರ್ಧ ಡಿಪ್ರೆಷನ್ ಬಂದಾಗ ಏನು ಮಾಡ್ತಾರೆ, ಫಸ್ಟು ಆಗೋದೇನಪ್ಪ ಅಂದರೆ ಸೋಷಿಯಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಲ್ಲ, ಅದರಿಂದ ಒಳಗೆ ಹೊಟ್ಟೋಗ್ತೀವಿ ನಾವು, ಐಸೋಲೇಟ್ ಮಾಡ್ಕೊಂಡ್ಬಿಡ್ತೀವಿ, ಯಾರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡಲ್ಲ. ಸೋಷಿಯಲ್ ಕನೆಕ್ಷನ್ಸ್ ಎಲ್ಲ ಕಟ್ ಆದ ತಕ್ಷಣ ಏನಾಗುತ್ತೆ, ಅದು ಇಂಟೆನ್ಸಿಫೈ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್. ಸೊ ನಾವು ಇದನ್ನು ಫಸ್ಟು ರಿವೈವ್ ಮಾಡೋಕ್ಕೆ ನೋಡಬೇಕು. ಅವಾಗ ರೀಅಶ್ಯೂರೆನ್ಸ್ ಕೊಡ್ತಾ ಇರ್ತೀವಿ. ಏನಾಗುತ್ತೆ ಅದ್ರ ಪರಿಣಾಮ ಅಂದರೆ, ಒಂದು ಯಾವ ವ್ಯಕ್ತಿ ಅಥವಾ ಮಗು ಆ ಸ್ಥಿತಿಲಿ ಇದೆಯೋ ಅದಕ್ಕೆ ಒಂದು ರೀಅಶ್ಯೂರೆನ್ಸು, ಯು ಹ್ಯಾವ್ ಮೀ, ನಿನಗೆ ನಾನು ಇದ್ದೀನಿ ಅನ್ನೋದು ಒಂದು ಮಾನಸಿಕವಾದ ಒಂದು ಧೈರ್ಯ ಕೊಡ್ತೀವಿ. ಎರಡನೇದು, ನಿನ್ನ ಜೊತೆ ನಾನು ನಿನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಿನ್ನವ್ರನ್ನ ಇಲ್ಲ, ಐಸೋಲೇಟ್ ಆಗಿಲ್ಲ, ನೀನು ನಮ್ಮ ಮಗಳ ಮಧ್ಯ ಇದೆ, ನಿನಗೆ ಒಳ್ಳೆ ಸಪೋರ್ಟ್ ಸಿಸ್ಟಮ್ ಇದೆ ಅನ್ನೋದನ್ನ ಹೇಳ್ತೀವಿ. ಅವೆರಡು ಮೆಸೇಜ್ ಕೊಟ್ಟ ತಕ್ಷಣ ರೀಅಶ್ಯೂರೆನ್ಸ್ನ ಕೊಟ್ಟಂಗೆ ಆವಾಗ ತಕ್ಷಣ ಏನಾಗುತ್ತೆ, ಧೈರ್ಯ ಬರುತ್ತೆ. ಸೊ ದೇ ಸ್ಟಾರ್ಟ್ ಶೇರಿಂಗ್ ದ ಥಿಂಗ್ಸ್. ಮೇಡಮ್, ಇತ್ತೀಚೆಗೆ ಏನಾಗಿದೆ ಅಂದರೆ, ಸಾರಿ ಫಾರ್ ಯೂಸಿಂಗ್ ದಿಸ್ ವರ್ಡ್, ಬಟ್ ಡಿಪ್ರೆಷನ್ ಅನ್ನೋದು ಒಂದು ಫ್ಯಾನ್ಸಿ ವರ್ಡ್ ಆಗಿಬಿಟ್ಟಿದೆ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನಾನು ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದ್ದೀನಿ, ಇವಾಗ ಫೇಲ್ ಆದರೆ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ, ಅಮ್ಮ ಬೈದರೆ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ, ಕೆಲಸದಲ್ಲೇನೋ ಒಂದು ಸ್ವಲ್ಪ ಒತ್ತಡ ಜಾಸ್ತಿ ಆಯಿತು, ನಂಗೆ ಡಿಪ್ರೆಷನ್ ಇದೆ. ಸೊ ಇದಕ್ಕೇನು ಹೇಳ್ತೀರಾ? ಅಂದರೆ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನಾವು ಡಿಪ್ರೆಷನ್ಗೆ ಹೋಗಬಹುದಾ? ಸಮ್ಟೈಮ್ಸ್ ನಮಗೆ ನಾವು ಯೂಸ್ ಮಾಡೋ ಪದಗಳು ಹೆಂಗಿರುತ್ತೆ ಅಂತಂದರೆ, ಜಾಸ್ತಿ ಹೇಳ್ತೀವಿ ಅದನ್ನು, ಇಲ್ಲಾಂದರೆ ಅದು ಬಿಡ್ತೀವಿ. ಆ ಥರದ್ದು ಎಕ್ಸ್ಟ್ರೀಮ್ಸ್ ಇರುತ್ತೆ ಎಕ್ಸ್ಪ್ರೆಷನ್ಸಲ್ಲಿ. ಬಟ್ ಇವಾಗ ಫ್ಯಾಡ್ ಆಗಿದೆ ಅನ್ನೋದಕ್ಕಿಂತ ಕೆಲಸತಿ ಈ ಸೋಷಿಯಲ್ ಮೀಡಿಯಲ್ಲಿ ಲಾಟ್ ಆಫ್ ಥಿಂಗ್ಸ್. ಇವಾಗ ನಿಜ ಹೇಳಬೇಕು ಅಂದರೆ, ನಾನು ಪ್ರಾಕ್ಟೀಸ್ ಮಾಡ್ತಿರೋ ಕಡೆ ನಾನು ಇನ್ನೂ ನನ್ನ ಕ್ಲೈಂಟ್ ಜೊತೆ ಕೂತ್ಕೊಂಡು ಅವ್ರದ್ದು ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ನನ್ನ ಕ್ಲೈಂಟ್ಗಳು ಅವ್ರಿಗವರೇ ಲೇಬಲ್ ಕೊಟ್ಕೊಂಡು ಬಂದಿರ್ತಾರೆ. ಮೇಡಮ್, ನಂಗೆ ಗೊತ್ತು, ನಾನು ಗೂಗಲ್ ಮಾಡಿದೆ, ನಂಗೆ ಬೈಪೋಲರ್ ಇದೆ, ನಂಗೆ ಇದಿದೆ, ನಂಗಿದೆ ಅಂತ. ಸೊ ಇನ್ಫಾರ್ಮೇಷನ್ ಓವರ್ಲೋಡ್ ಮಾಡ್ಕೊಂಡು ಬಂದಾಗ, ಈಸಿಯಾಗಿ ಇನ್ಫಾರ್ಮೇಷನ್ ಸಿಕ್ಕಿದಾಗ, ಬೇಸಿಕ್ ನಾಲೆಡ್ಜ್ ಇಲ್ಲದೆ ಅದೆಲ್ಲ ಏನಾಗುತ್ತೆ, ಆ ಟರ್ಮಿನಾಲಜಿನ ಜನ ಹಿಡ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಅದನ್ನು ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಒಂದು ಏನಾಗ್ತದೆ, ಒಂದು ಕರೆಕ್ಟ್ ರೀತಿಲಿ ಅವ್ರಿಗೆ ಇನ್ಫಾರ್ಮೇಷನ್ ಸಿಗ್ತಲ್ಲ. ಏನು ಡಿಪ್ರೆಷನ್ ಅಂದರೆ ಏನು ಅಂತ ನಾವು ಯಾರೂ ಅವ್ರಿಗೆ ಹೇಳೇ ಇಲ್ಲ. ಅವ್ರು ಅದನ್ನು ಹಿಡಿಯೋದೆಲ್ಲ ಮೀಡಿಯಾದಲ್ಲಿ ಅಥವಾ ಇನ್ನೊಬ್ಬರು ಮಾತಾಡಿದಾಗ. ಸೊ ಏನಂತಾರೆ, ಒಂದು ಸಣ್ಣ ಸಿಮ್ಟಮ್ಸ್ ಬಂದ ತಕ್ಷಣ ನನಗೆ ಡಿಪ್ರೆಷನ್ನು ಅನ್ಕೊಳ್ಳೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಹಾಗಾಗಿ ಮಿಸ್ಯೂಸ್ ಆಗಿರ್ಬೋದು ಲೇಬಲಿಂಗು ಮತ್ತು ಟರ್ಮಿನಾಲಜಿ. ಬಟ್ ಡೆಫಿನೆಟಾಗಿ ಡಿಪ್ರೆಷನ್ ಎಲ್ಲ ಏಜಲ್ಲೂ ಬರುತ್ತೆ ಇವಾಗ. ಏಕೆಂದರೆ ಆ್ಯಸ್ ಯಂಗ್ ಆ್ಯಸ್ 3 years ಓಲ್ಡಿಂದನೂ ಬರುತ್ತೆ ಡಿಪ್ರೆಷನ್ ಅಂತ ಪ್ರೂವ್ ಆಗಿದೆ. ಬಟ್ ಯಂಗ್ ಅಡಲ್ಟ್ಸಲ್ಲಿ ಅಂದರೆ ಯೂತಲ್ಲಿ ತುಂಬ ಜಾಸ್ತಿ, ಟೀನೇಜರ್ಸಲ್ಲಿ 16ಇಂದ 21, 22 ತನಕ ತುಂಬ ಇರುತ್ತೆ. ಯಾಕೆಂದರೆ ದಟ್ಸ್ ಎ ವೆರಿ ವಾಲಟೈಲ್ ಸ್ಟೇಜ್ ಎಮೋಷನಲಿ. ಮಗುಗಿನ್ನೂ ತನ್ನ ಐಡೆಂಟಿಟಿ, ಆ ಯೂತಲ್ಲಿ ಆ ಟೀನೇಜರ್ಗೆ ಒಂದು ಐಡೆಂಟಿಟಿ ಡೆವಲಪ್ ಆಗಿರಲ್ಲ, ಸೋಷಿಯಲ್ ಐಡೆಂಟಿಟಿ. ಸೊ ಲಾಟ್ ಆಫ್ ಕಾನ್ಫ್ಲಿಕ್ಟ್ಸ್ ಇರುತ್ತೆ. ಅದ್ರ ಜೊತೆ ನಾನು ಹೇಳ್ದಂಗೆ ಫಿಸಿಯಲಾಜಿಕಲ್ ಹಾರ್ಮೋನ್ಸ್ ಡಿಫ್ರೆನ್ಸಸ್ ಇರುತ್ತೆ. ಸೋಷಿಯಲ್ ಸಿಸ್ಟಮು ಅಂದರೆ ಪಿಯರ್ ಪ್ರೆಷರು, ಟು ಲುಕ್ ಗುಡ್, ಟು ಫಿಟ್ ಇನ್ ಟು ದ ಗ್ರೂಪ್, ಅವೆಲ್ಲ ಸೋಷಿಯಲ್ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಸೊ ಇದ್ರ ಮಧ್ಯೆಲ್ಲ ಇದಾಗೋದ್ರಿಂದ ಏನಾಗುತ್ತೆ, ಈ ಮಕ್ಕಳು ಗೂಗಲ್ ಮಾಡಿ ಮೀಡಿಯಾ ಎಕ್ಸ್ಪೋಜರ್ ತುಂಬ ಆಗಿ ಅವ್ರಿಗವರೇ ಲೇಬಲ್ ಕೊಡೋವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಇದಕ್ಕೆ ಮುಂಚೆ ನಾವು ಇದ್ರ ಬಗ್ಗೆ ಪೋಷಕರು ತಿಳ್ಕೊಬೇಕು. ಡಿಪ್ರೆಷನ್ ಏನು ಅಂತ ನನಗೆ ಫಸ್ಟ್ ಅರ್ಥ ಆದರೆ, ನಾನು ಮಗು ಹಂಗೆ ಮಾತಾಡಿದ್ರೆ ನಾನು ಕೂತ್ಕೊಂಡು ಹೇಳ್ಬೋದು, ಇಲ್ಲ ಖಂಡಿತ ಡಿಪ್ರೆಷನ್ ಅಲ್ಲ ಅಂತ. ನನಗೆ ಅದು ಅರಿವು ಇಲ್ಲದೆ ಹೊರ ಏನು ಡಿಪ್ರೆಷನ್ ಅಂತ ಮಗು ಹೇಳಿದಾಗ ನಾನು ಗಾಬರಿ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಸುಮ್ಮನೆ ಕೂತ್ಕೊಂತ ನಿಜವಾಗ್ಲೂ ಮಗ ನಮ್ಮ ಮಗಳು ಹೇಳಿದಾಗ ಅದಕ್ಕೆ ನಿಜವಾಗಿ ಡಿಪ್ರೆಷನ್ದು ಏನಾದ್ರು ಅನಿಸಿದ್ರು ಕೂಡ ನಾವು ಅದನ್ನೇನು ಮಾಡ್ತೀವಿ, ಅದು ಬಿಟ್ಬಿಡ್ತೀವಿ. ಸೊ ಇನ್ಫಾರ್ಮೇಷನ್ ನಾಲೆಡ್ಜ್ ಇಲ್ಲದೆ, ಅವೇರ್ನೆಸ್ ಕರೆಕ್ಟಾಗಿಲ್ಲದೆ ಇರೋದ್ರಿಂದನೂ ಚಾನ್ಸಸ್ ಇರುತ್ತೆ. ಬಟ್ ಹಂಗೆ ಅಂದ್ಬಿಟ್ಟು ನಾವು ಅದನ್ನು ಕಂಪ್ಲೀಟಾಗಿ ರೂಲ್ ಔಟ್ ಮಾಡೋಕ್ಕೂ ಆಗೋದಿಲ್ಲ. ಮತ್ತೊಂದು, ಈ ಡೆತ್ ಚಾನ್ಸಸ್ ಎಷ್ಟಿರುತ್ತೆ? ಇವಾಗ ಎಕ್ಸ್ಟ್ರೀಮ್ ಡಿಪ್ರೆಷನ್ ಅಂತ ನೀವು ಹೇಳಿದ್ರಿ, ಅದರಲ್ಲಿ ಸಾವು ಆಗಬಹುದಾ? ಅಂದರೆ ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ವರೆಗೂ ಹೋಗಬಹುದಾ? ಆ್ಯಕ್ಚುಲಿ ಪ್ರೊಫೌಂಡ್ ಡಿಪ್ರೆಷನಲ್ಲಿ ಫಸ್ಟ್ ಸಿಂಪ್ಟಮ್ಸೇ ಕಾಣಿಸೋದು ಅವರಿಗೆ. ದಿ ಸ್ಟಾರ್ಟ್ ಫೀಲಿಂಗ್, ನನ್ನ ಜೀವನಕ್ಕೆ ಯಾವುದೂ ಬೆಲೆ ಇಲ್ಲ, ನಾನು ಬದುಕಿ ಏನೂ ಸಾಧಿಸಬೇಕಾಗಿಲ್ಲ, ನಾನು ಯಾಕೆ ಬದುಕಿದ್ದೀನಿ ಅಂತ ಈ ಥರ ಕ್ವಶನ್ಸ್ ಬಂದು ಸೆಲ್ಫ್ ವರ್ದಿನೆಸ್ ಮೇಲೆ ಕ್ವಶನ್ ಮಾರ್ಕ್ ಬರೋಕ್ಕೆ ಶುರು ಆಗುತ್ತೆ. ಸೊ ಸೂಸೈಡಲ್ ಟೆಂಡೆನ್ಸೀಸ್ ತುಂಬ ಇರುತ್ತೆ. ಸೊ ಆ ಸ್ಟೇಜ್ ಬಂದಿದೆ ಅಂತಂದರೆ ಇಟ್ ಈಸ್ ವೆರಿ ಸ್ಕೇರಿ ಮತ್ತು ವೆರಿ ಅನ್ಸೇಫ್ ಆಲ್ಸೋ, ವೆರಿ ಡೇಂಜರಸ್. ಅವಾಗ ಖಂಡಿತ ಅವ್ರಿಗೆ ಸೈಕಿಯಾಟ್ರಿಕ್ ಇಂಟರ್ವೆನ್ಷನ್ ಬೇಕು, ಮೆಡಿಕಲ್ ಇಂಟರ್ವೆನ್ಷನ್ ಬೇಕು, ಅದಕ್ಕೆಲ್ಲ ಮೆಡಿಸಿನ್ಸ್ ಇದೆ. ಬಟ್ ಏನು ಬತ್ತಿ ಹೇಳೋದು ಅಂದರೆ, ಆ ಸ್ಟೇಜಿಗೆ ಹೋಗೋದ್ರೊಳಗೆ ನಾವು ಅದನ್ನು ಅಡ್ರೆಸ್ ಮಾಡ್ಬೋದು, ಅದನ್ನು ಪರಿಹಾರ ಇದೆ. ಅದಕ್ಕೇನು ಬೇಕು ಅದು ಅಂದರೆ ಸೆನ್ಸಿಟಿವಿಟಿ, ಸುತ್ತಲೂ ಇರೋದು ಎಮೋಷ್ನಲ್ ಸಪೋರ್ಟ್ ಸಿಸ್ಟಮು, ಮತ್ತು ಟೈಮ್ ಕೊಡಬೇಕು, ಜನಕ್ಕೆ ಟೈಮ್ ಕೊಡಬೇಕು. ಆವಾಗ ಆ ಮನುಷ್ಯನಿಗೆ ಧೈರ್ಯ ಬರುತ್ತೆ, ನಾನೊಬ್ಬನೇ ಅಲ್ಲ ಅಂತ. ಇಲ್ಲಾಂದರೆ ದೇ ಸ್ಟಾರ್ಟ್ ಫೀಲಿಂಗ್ ನಾನೊಬ್ಬನೇ ಇದರಲ್ಲಿ ಒಂಟಿನೆಸ್ ಬಿಟ್ಟರೆ ಡಿಪ್ರೆಷನ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಮಾನಸಿಕ ಖಿನ್ನತೆಗೆ ಒಂದು ಕಡೆ ನಾವು ತಿಂತಾ ಇರೋ ಆಹಾರ ಮತ್ತು ನಾವು ಲೀಡ್ ಮಾಡ್ತಾ ಇರೋವಂಥ ಲೈಫ್ ಸ್ಟೈಲು ಒಂದು ಕಾರಣನ? ಡೆಫಿನೆಟಾಗಿ. ಸೊ ಆ್ಯಕ್ಚುಲಿ ನಮ್ಮದು ಲೈಫ್ ಸ್ಟೈಲು
ಅಗ್ರಿವೇಟ್ ಮಾಡುತ್ತೆ ಇರೋ ಇಶ್ಯೂಸ್ನ. ಯಾಕೆಂದರೆ ನ್ಯೂಟ್ರಿಯೆಂಟ್ಸ್ನ ಹೇಳ್ದಂಗೆ ಇಟ್ ಇಸ್ ಫಿಸಿಯೋಲಾಜಿಕಲ್ ಆಲ್ಸೋ ಅಂತಂದಾಗ ಬಯೋಕೆಮಿಕಲ್ ಹಾರ್ಮೋನ್ಸು ಅವೆಲ್ಲ ಇದ್ದಾಗ ಅದಕ್ಕೆ ನಾವು ಏನೇನು ಪದಾರ್ಥ ತೊಗೊತೀವೋ ಅದಕ್ಕೆ ಡೈರೆಕ್ಟ್ ಇಂಪ್ಯಾಕ್ಟು ಇರುತ್ತೆ. ಸೊ ಹೆಲ್ದಿ ಡಯಟ್ ಪ್ಲೇಸ್ ಎ ವೆರಿ ಬಿಗ್ ರೋಲ್. ಮತ್ತು ಲೈಫ್ ಸ್ಟೈಲು, ಸ್ಲೀಪ್ ಹೈಜೀನು ಅಂದರೆ ಕರೆಕ್ಟಾಗಿ ಮನುಷ್ಯನಿಗೆ ಬೇಕು 7 ಗಂಟೆ ಕಾಲ ನಿದ್ದೆ ಬೇಕೇ ಬೇಕು. ಯಾಕೆಂದರೆ ಆ ಟೈಮಲ್ಲೇ ನಾವು ನಮ್ಮ ಮಿದುಳಿಗೆ ಸ್ವಲ್ಪ ರೆಸ್ಟ್ ಕೊಡೋದು ಆಯಿತಾ. ಸುಪ್ತ ಮನಸ್ಸು ಅವಾಗ ಕೆಲಸ ಮಾಡ್ತಿರುತ್ತೆ. ಇಲ್ಲಾಂದರೆ ಇವಾಗ ಏನು ಮಾಡ್ತಾ ಇದ್ದಾರೆ, ಜನಕ್ಕೆ ನಿದ್ದೆ ಕಟ್ ಮಾಡ್ಕೊಂಡ್ಬಿಡ್ತಾರೆ, ಯಾವಾಗಲೂ ಸ್ಕ್ರೀನ್ ಟೈಮ್ಗೆ ಅಡಿಕ್ಟ್ ಆಗ್ತಿರ್ತಾರೆ. ಸೊ ಅದರಿಂದ ನಿದ್ದೆ ಡಿಲೇ ಆಗ್ತಾ ಇದೆ. ಸೊ ನಿದ್ದೆ ಕಮ್ಮಿ ಆಗುತ್ತೆ. ಸೊ ಒಬ್ಬ ಮನುಷ್ಯ ಬರೀ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಕೂಡ ಚೆನ್ನಾಗಿರಬೇಕು. ಮತ್ತು ಅವೆರಡಕ್ಕೂ ಇಂಟರ್ ಕನೆಕ್ಷನ್ ಇದೆ, ಮೈಂಡ್ ಬಾಡಿ ಕನೆಕ್ಷನ್ ಅಂತ ಹೇಳ್ತೀವಿ. ಅವೆರಡಕ್ಕೂ ಫಸ್ಟ್ ಬೇಕಾಗೋದು ಪ್ರಾಪರ್ ನ್ಯೂಟ್ರಿಯೆಂಟ್ಸ್ ಅಂದರೆ ಬ್ಯಾಲೆನ್ಸ್ ಡಯಟ್, ಒಳ್ಳೆ ರೆಸ್ಟು, ಫಿಸಿಕಲ್ ಆ್ಯಂಡ್ ಮೆಂಟಲ್ ರೆಸ್ಟ್, ಎಕ್ಸಸೈಸ್. ಇವಿಷ್ಟು 3 ಹೆಲ್ತಿ ಹ್ಯಾಬಿಟ್ಸ್ ಮಾಡಿದ್ರೆ ಸಣ್ಣ ವಯಸ್ಸಿಂದನೇ ಇಟ್ ಬಿಕಮ್ಸ್ ನಮ್ಮನ್ನ ಕೋಪಿಂಗ್ ಅಪ್ ಮೆಕ್ಯಾನಿಸಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಮೇಕ್ಸ್ ಅಸ್ ಸ್ಟ್ರಾಂಗರ್ ಬೋತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಯಾವೆಲ್ಲ ಫುಡ್ಡನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಟೀನೇಜರ್ಸ್ ಎಸ್ಪೆಷಲಿ? See, this is a very common sense question actually, but I am not a dietitian. But still, definitely not junk foods. ಯಾಕೆಂತಂದರೆ ಅಲ್ಲಿ ತುಂಬ ಅಡಿಟಿವ್ಸ್ ಇರುತ್ತೆ. ಇವಾಗ ಮನೆಯಲ್ಲಿ ಮಾಡಿದ್ದಕ್ಕೆ ನೀವು ಮಾಡಿರೋ ತಿಂಡಿಗಳಿಗೂ ಹೊರಗಡೆದಕ್ಕೂ ನೋಡಿದ್ರೆ ನಾಲಿಗೆ ರುಚಿ ಚೆನ್ನಾಗಿರ್ಬೋದು, ಬಟ್ ಅದಕ್ಕೆ ಏನೇನು ಪದಾರ್ಥಗಳನ್ನ ಹಾಕಿರ್ತಾರೆ ನಮಗೆ ಗೊತ್ತಿರೋದಿಲ್ಲ. ಮತ್ತು ಯಾವ ಥರ ಎಣ್ಣೆ ಯಾವ ಥರ ಪದಾರ್ಥಗಳು ಉಪಯೋಗಿಸಿರ್ತಾರೆ ಗೊತ್ತಿಲ್ಲ. ಸೊ ಆದಷ್ಟು ಮನೆಯಲ್ಲೇ ಹೆಲ್ತಿ ಫುಡ್ಡು, ಜಂಕ್ ಫುಡ್ ತಿನ್ನಬಾರ್ದು. ಯಾಕೆಂತಂದರೆ ಶುಗರ್ ಹೈಪರ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡುತ್ತೆ. ನಾವು ಈ ADHD ಐ ವರ್ಕ್ ವಿತ್ ಸ್ಪೆಷಲ್ ಇಂಟೆಲೆಕ್ಚುಲಿ ಚಾಲೆಂಜ್ ಚಿಲ್ಡ್ರನ್ ಆಲ್ಸೋ. ನಾವು ಫಸ್ಟು ಪೇರೆಂಟ್ಸ್ಗೆ ಹೇಳೋದೇ ಒಂದು ADHD ಮಗುನ ನಾವು ಅಡ್ಮಿಷನ್ ಕರ್ಕೊಂಬಂದಾಗ ಶುಗರ್ ಎಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಯಾಕೆಂದರೆ ಶುಗರ್ ಈಸ್ ಪ್ರೂವನ್ ಟು ಬಿ ಮೇಕ್ ಎ ಚೈಲ್ಡ್ ಹೈಪರ್ ಅಲ್ಲ. ಸೊ ಆ ಥರ ಕೆಲವುದು ತುಂಬ ಸ್ವೀಟ್ ತಿನ್ನಬಾರ್ದು, ತುಂಬ ಖಾರ ಸ್ಪೈಸಸ್ಸು ತಿನ್ನಬಾರ್ದು, ಬ್ಯಾಲೆನ್ಸ್ಡ್ ಆಗಿರಬೇಕು. ಜಾಸ್ತಿ ವೆಜಿಟೇಬಲ್ಸು, ಫ್ರೂಟ್ಸು, ಪ್ರೋಟೀನ್ಸು ಇರುವಂಥ ಆಹಾರ ಪದಾರ್ಥಗಳನ್ನ ಉಪಯೋಗಿಸ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಒಂದೇ ಕಡೆ ಕೂತಿರಬಾರ್ದು ಮಗುಗೆ. ಇವಾಗೇನು ಮೇಜರ್ ಪ್ರಾಬ್ಲಮ್ ಆಗ್ತಿರೋದೇ ಅದು. ಈ ಸ್ಕ್ರೀನ್ ಟೈಮು, TV, ಲ್ಯಾಪ್ಟಾಪು, ಮೊಬೈಲಲ್ಲಿ ಮಗು ಗೇಮ್ಸ್ ಕೊಟ್ಬಿಡ್ತಾರೆ. ಸೊ ಮಗು ಫಿಸಿಕಲ್ ಆ್ಯಕ್ಟಿವಿಟೀಸೇ ಇರಲ್ಲ. ಸೊ ಸುಮ್ಮನೆ ಊಟ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಪ್ರೂವ್ ಆಗಿದೆ, ನಾವು ಸ್ಕ್ರೀನ್ ಟೈಮ್ ನೋಡ್ತಾ ಇದ್ದಾಗ ನಮ್ಮ ಕೈಯಲ್ಲಿ ಬಾಯಿ ಆಡಿಸೋಕ್ಕೆ ಏನಾದ್ರು ಒಂದು ಬೇಕಾಗತ್ತೆ. ನೀವೇ ನೋಡಿ ಬೇಕಾದ್ರೆ ರಾತ್ರಿ 10 ಗಂಟೆ ಮೇಲೆ ಒಂದು TV ಮುಂದೆ ಪಿಕ್ಚರ್ ನೋಡೋಕೆ ಕೂತ್ಕೊಂಡ್ರೆ ಪಾಪ್ಕಾರ್ನ್ ಇರಬೇಕು ನಿಮ್ಮ ಪಕ್ಕದಲ್ಲಿ. ಅದರ್ವೈಸ್ ಯು ವೋಂಟ್ ಎಂಜಾಯ್ ದ ಮೂವಿ ಸೋ ಮಚ್ ಬೆಟರ್. ಸೊ ಏನಾಗುತ್ತೆ, ಬೇಡದೆ ಜಂಕ್ ಫುಡ್ ಬರೋದೇ ಸ್ಕ್ರೀನ್ ಟೈಮಿಂದ. ಸೊ ಇಟ್ ಬಿಕಮ್ಸ್ ಎ ಲೂಪ್. ಸ್ಕ್ರೀನ್ ಟೈಮ್ ಇದ್ದಾಗ ಜಂಕ್ ಫುಡ್ ಬೇಕು, ಜಂಕ್ ಫುಡ್ ಇದ್ದಾಗ ಏನಾದ್ರು ನೋಡಬೇಕು ಅನ್ಸುತ್ತೆ, ಹಾಗಾಗೋಗುತ್ತೆ. ಸೊ ಇವೆಲ್ಲ ಭಾಳ ಅನ್ಯಾಯವಾದ ಹ್ಯಾಬಿಟ್ಸ್ಗಳು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲೇಬೇಕು ಮಕ್ಕಳಿಗೆ. ಅದು ಮಕ್ಕಳು ಮಾಡೋಕ್ಕೆ ಮುಂಚೆ ನಾವು ದೊಡ್ಡವರು ಅದನ್ನೆಲ್ಲ ಬಿಟ್ಟಿರ್ಬಾರ್ದು.